ಭರವಸೆ ಇಲ್ಲ. ಜಯಣ್ಣ ಇವರು ಈ ಕಡೆ ರಾಜಣ್ಣ ಇದಕ್ಕೆ ಹೋಗ್ತಾರೆ, ಬಿಜೆಪಿ ಹೋಗ್ತಾರೆ ಅನ್ನೋ ಯಾರಾದರೂ ಹೋಗ್ತಾರೆ ಸೌದಿ ಮತ್ತೆ ಗಾಳ ಹಾಕ್ತಿದ್ದಾರೆ ಅಂತ. ನೋಡಿ, ಈಗ BJP-ಅವ್ರದ್ದು ಇದೇ ಆಗೋಗಿದೆ ಕತೆ. ಎಲ್ಲ ಕಡೆ ಒಂದು ಕಡೆ ಹೆದರಿಸುವಂಥದ್ದು, ಇನ್ನೊಂದು ಕಡೆ ಆಮಿಷ ಹೊಡೆಯುವಂಥದ್ದು, ಮತ್ತು ವಿರೋಧ ಪಕ್ಷದ ರಹಿತ ದೇಶ ಮಾಡಬೇಕು ಅಂತ ಹೊರಟಿದ್ದಾರೆ ಅವರು. ಮತ್ತು ಏಕಪಕ್ಷ ದೇಶ ಇರಬೇಕು, ಒಬ್ಬನೇ ನಾಯಕ ಇರಬೇಕು, ಅವ್ರು ಹೇಳಿದ ಮಾತು ಕೇಳ್ಕೊಂಡು ಎಲ್ಲರೂ ಇರಬೇಕು, ಅವ್ರದ್ದು ಆ ಥರ ಆಲೋಚನೆ ಇರುವಂಥದ್ದು. ಸೊ ಇದನ್ನು ನಾವು ಫೈಟ್ ಮಾಡ್ತಾಯಿದ್ದೀವಿ, ಎದುರಿಸಲೇಬೇಕು. ಯಾಕಂದರೆ ಈ ಥರದ ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. ಭಯ ಭೀತಿಯಿಂದ ಇರುವಂಥದ್ದು. ನಾವೇನಾದರೂ ಹೇಳಿದ್ರೆ ನಮಗೇನು ನಾಳೆ ತೊಂದರೆ ಆಗುತ್ತೆ ಅಂತ. ಈಗ ಎಷ್ಟು NGOಗಳನ್ನು ಮುಚ್ಚಿಸಿದ್ದಾರೆ, ಎಷ್ಟು ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾರ್ಯಾರಿಗೆ ಮಾಡ್ತಾಯಿದ್ದಾರೆ, ಎಲ್ಲರೂ ನಿಮ್ಮ ಮುಂದೆನೇ ಇದೆ. ಆದರೆ ಅದನ್ನು ಅವರು ಏನು ಮಾಡಿದ್ದಾರೆ ಅಂತ ಭಾಳ ಒಂದು ಬುದ್ಧಿವಂತಿಕೆಯಿಂದ ಒಂದು ಧರ್ಮದ ಹೆಸರಿನ ಅಡಿಯಲ್ಲಿ ಎಲ್ಲ ತಂದುಬಿಟ್ಟು ಜನರಿಗೆ ಅದನ್ನು ಗೊತ್ತಾಗದೇ ಇರೋ ರೀತಿಯಲ್ಲಿ ಅಥವಾ ಮಾತನಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಆದರೆ ಕೆಳಗಡೆಯಿಂದ ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆ, ಜೀವನದ ಸಮಸ್ಯೆ ಬೇಕಾದಷ್ಟಿದೆ. ಅದ್ರ ಬಗ್ಗೆ ನೋಡಿ, ಮೊನ್ನೆ ಪ್ರಧಾನಮಂತ್ರಿ ರಿಪ್ಲೈ ಮಾಡಿದ್ರು ಲೋಕಸಭಾ ರಾಜ್ಯಸಭಾದಲ್ಲಿ. ಏನಾದರೂ ಕಾಂಗ್ರೆಸ್ಸನ್ನು ಬೈದು ಬಿಟ್ಬಿಟ್ಟು, ನೆಹರು ಅವರನ್ನು ಬೈದು ಬಿಟ್ಬಿಟ್ಟು, ಏನಾದರೂ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಮತ್ತು ಏನಾದರೂ ಅವರು ಯಾವ ರೀತಿಯಾಗಿ ಅದನ್ನು ಎದುರಿಸ್ತಕ್ಕಂಥದ್ದಕ್ಕೆ ಏನಾದರೂ ಹೇಳಿದ್ರು ಅವರು? ಏನೂ ಇಲ್ಲ. ಬರೀ ಅವರು ದೊಡ್ಡ ಪ್ರಧಾನಿಯಾಗಿ 10 ವರ್ಷ ದೇಶದ ಪ್ರಧಾನಿಯಾಗಿ ಇನ್ನೂ ಕೂಡ ಈ ಸಣ್ಣತನದ ಒಂದು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ದೃಷ್ಟಿಕೋನ ಎಲ್ಲಿದೆ ಅಂತ ನೀವೇ ಗಮನಿಸ್ಬೋದು. ಒಬ್ಬ ಮೇಧಾವಿ ಮುತ್ಸದ್ದಿ ರಾಜಕಾರಣಿ ಯಾವ ರೀತಿ ಪ್ರಧಾನಮಂತ್ರಿ ಮಾತಾಡಬೇಕು, ನೆಹರು ಅವರು, ವಾಜಪೇಯಿ ಅವರು, ಮನಮೋಹನ್ ಸಿಂಗ್ ಅವರು ಯಾವ ಒಂದು ಗೌರವ ಘನತೆ ಇಟ್ಕೊಂಡಿದ್ರು, ಇವತ್ತು ಆ ಗೌರವ ಘನತೆ ಇಲ್ಲ ಅವ್ರ ಮಾತುಗಳಲ್ಲಿ. ಯಾಕಂದರೆ ಅವರು ಒಂಥರ ಕ್ಷುಲ್ಲಕ, ಸೇಡಿನ, ದ್ವೇಷದ ಆ ಮಾತುಗಳು ಇವತ್ತು ಎದ್ದು ಕಾಣ್ತಾ ಇದೆ.